ಜನ ನೋಡ್ಕೊಂಡು ಹೋಗ್ತಾವ್ರೆ ಇದು ಯಾವ ಗಾಡಿ ಅಂತ. ಶ್ರೀ ಅಭಯಾಂಜನೇಯ ಸ್ವಾಮಿ ಪ್ರಸನ್ನ ಫೋಕ್ಸ್ ವ್ಯಾಗನ್ GT. ಇಂಥ ಕಾರ್ಗಳನ್ನೆಲ್ಲ ಇವಾಗ ತಗೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಇದಕ್ಕೆ ಪೆಟ್ರೋಲ್ ಹಾಕೊಂಡು ಮೇಂಟೈನ್ ಮಾಡೋದು ದೊಡ್ಡ ವಿಚಾರ. ನೀನೇನಕ್ಕೆ ಬೈಕ್ ಮಾರ್ಬಿಟ್ಟೆ? ಅದಕ್ಕೆ ಎಲೆಕ್ಟ್ರಿಕಲ್ ಯಾವ್ದು ಇಲ್ವಾ? ಸೂಪರ್ ಬೇಕು. ಚಪಾತಿ ತಿನ್ನೋ ಅಂತಂದ್ರೆ ಚರ್ಮ ತಿನ್ನಕ್ ಹೋಗ್ತೀಯಲ್ಲೋ. ಮುಂಚೆ ಜನ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೋಬೇಕು ಅಂದ್ರೆ ಯೋಚನೆ ಮಾಡ್ತಾ ಇದ್ರು, ಇವಾಗ ಪೆಟ್ರೋಲ್ ಗಾಡಿಗಳನ್ನ ತಗೋಬೇಕಾದ್ರೆ ಯೋಚನೆ ಮಾಡ್ತಾರೆ. ಈ ತರ ರೋಡ್ ಸೈಡ್ ಅಲ್ಲಿ ಗಾಡಿನ ನಿಲ್ಸಿದಾಗ ಇದು ಎಲೆಕ್ಟ್ರಿಕ್ ಅಂತ ಸುಮಾರು ಜನಕ್ಕೆ ಗೊತ್ತೂ ಆಗೋದಿಲ್ಲ. ಥ್ಯಾಂಕ್ ಯು. ಎಲೆಕ್ಟ್ರಿಕ್ ಇದು ಹ್ಯಾವೋಕ್ ಮೋಡಲ್ಲಿ ಚೆಚ್ಚಬಹುದು ಗುರು ಈ ಗಾಡಿನ ಹಾಕೊಂಡು. ಈ ದಾರ ಕಟ್ಟದ್ಮೇಲೆ ಇನ್ನೂ ಜಾಸ್ತಿ ಪವರ್ ಬಂದ್ಬಿಡ್ತು. ಇನ್ನೊಂದು ಕ್ರೇಜಿ ವಿಚಾರ ಏನ್ ಗೊತ್ತಾ, ಹ್ಯಾವೋಕ್ ಮೋಡನು ಆರೆಂಜ್ ಕಲರ್ ಅಲ್ಲೇ ಇದೆ. ಜನ E20 ಇಶ್ಯೂ ಇಂದ ತಲೆ ಕೆಡಿಸ್ಕೊಂಡು ಇವಾಗ ಯಾವ ಎಲೆಕ್ಟ್ರಿಕ್ ಗಾಡಿಗಳನ್ನ ತಗೊಳ್ಳಿ ಅಂತ ಯೋಚನೆ ಮಾಡ್ಬೇಕಾದ್ರೆ ಓಬೆನ್ ಅವರು ಒಂದು ಹೊಸ ಗಾಡಿ ಬಿಟ್ಟಿದ್ದಾರೆ. 1.25 ಲಕ್ಷದಲ್ಲಿ ನಿಮ್ಗೆ ಇದಕ್ಕಿಂತ ಇನ್ನೊಂದು ವ್ಯಾಲ್ಯೂಯಬಲ್ ಗಾಡಿ ಸಿಗೋದಿಲ್ಲ ಎಲೆಕ್ಟ್ರಿಕ್ ಅಲ್ಲಿ. ಯಾವ್ದಿದ ತುಂಬಾ ಫ್ಲಿಮ್ಸಿ ಆಗಿದೆ ಅನ್ಕೋತಾರೆ, ಬಟ್ ಸೀನ್ ಏನು ಅಂದ್ರೆ ಇದು ತುಂಬಾ ಸ್ಟಿಫ್ ಆಗಿದ್ರೆ ಬಿದ್ರೆ ಒಡೆದೋಗ್ಬಿಡುತ್ತೆ. ಇವಾಗ ಒಡೆದೋಗೋ ಚಾನ್ಸಸ್ ಕಮ್ಮಿ. ನಿಂದು ಸಾಮಾನ್ಯ ಇನ್ನು ಸ್ವಲ್ಪ ತಿಂಗಳುಗಳಲ್ಲಿ ಸುತ್ತಮುತ್ತ ಇರುವಂತ ಪೆಟ್ರೋಲ್ ಗಾಡಿಗಳೆಲ್ಲ ಎಲೆಕ್ಟ್ರಿಕ್ ಆದ್ರೆ ಏನು ಆಶ್ಚರ್ಯ ಇಲ್ಲ ಗುರು. ಯೂಟ್ಯೂಬ್ ನೋಡ್ತೀರಾ ಅಣ್ಣ? ಹಿಂದಿ ಮೇರಾ एक ಚಾನಲ್ ಟಿಪಿಕಲ್ ಕನ್ನಡಿಗ ಕರ್ಕೆ. ಕೊಡಿ ಅಣ್ಣ, ನಿಮ್ದು ಮಾಡ್ತೀನಿ. ಕನ್ನಡ ಕಲ್ತ್ಕೊಳ್ಳಿ ನನ್ನ ವಿಡಿಯೋ ನೋಡ್ಬಿಟ್ಟು. ಒಂದು ವರ್ಷದ ಮುಂಚೆ ನಾನು ಇಲ್ಲೇ ಬಂದು ಓಬೆನ್ ವಿಡಿಯೋನ ಮಾಡಿದ್ದೆ, ಇವತ್ತು ಮಾಡ್ತಾ ಇದ್ದೀನಿ. ಬನ್ನಿ ಒಂದು ಟೆಸ್ಟ್ ರೈಡ್ ಮಾಡುವ. ಇದೇನ್ ನೋಡ್ತಾ ಇದ್ರೆ ಇದೊಂದು ಆಕ್ಸೆಸರಿ, ಮಿಕ್ಕಿದೆಲ್ಲ ಗಾಡಿನಲ್ಲೇ ಬರುತ್ತೆ. ಇದಕ್ಕೆ 2 ತರ ಕ್ರಾಶ್ ಗಾರ್ಡ್ ಬರುತ್ತೆ. ಇಲ್ಲೊಂದು ಈ ತರ ಇದೆ ನೋಡಿ. ಸದ್ಯಕ್ಕೆ ನಮ್ಮೂರಲ್ಲಿ ಓಬೆನ್ ಶೋರೂಮ್ ಇಲ್ಲ, ಅದಕ್ಕೆ ಬೆಂಗಳೂರಿಗೆ ಬರಬೇಕಾಯ್ತು. ಓಬೆನ್ ಅವ್ರು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಆದಷ್ಟು ಬೇಗ ಮೈಸೂರಲ್ಲಿ ಜೊತೆಗೆ ಟೈರ್ 2 ಟೈರ್ 3 ಸಿಟೀಸ್ ಅಲ್ಲೂ ನಿಮ್ ಗಾಡಿಗಳನ್ನ ತಗೊಂಡ್ಬನ್ನಿ. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ, ವೆಯ್ಟ್ ಮಾಡು. ಈ ಓಬೆನ್ ಕಂಪನಿ ಏನಿದೆ, ಈ ಓಬೆನ್ ರಾರ್ ಗಾಡಿಗಳೇನಿದೆ, ಇದೆಲ್ಲ ಪ್ರೊಡಕ್ಷನ್ ಆಗೋದು ನಮ್ಮ ಬೆಂಗಳೂರಲ್ಲೇ ಜಿಗಣಿಯಲ್ಲಿ. ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ಬ್ರೇಕ್ ಹಿಡಿದು ಆನ್ ಮಾಡಿ ಬ್ರೇಕ್ ಬಿಟ್ರೆ ಗಾಡಿ ಆನ್ ಆಗುತ್ತೆ. ಸ್ಟಾರ್ಟ್ ಸ್ಟಾಪ್ ಬಟನ್ ಅನ್ನ ಯೂಸ್ ಮಾಡ್ಕೊಂಡು ನೀವು ಮೋಡ್ಗಳನ್ನ ಕೂಡ ಚೇಂಜ್ ಮಾಡಬಹುದು. ಈಗ ಸಿಟಿಯಲ್ಲಿ ಸ್ಮಾರ್ಟ್ IQ ಹಾಕೊಳ್ಳ. ಯೂಶಲಿ ನೀವು ಗಾಡಿಗಳಲ್ಲಿ ಈಕೋ ನೋಡಿರ್ತೀರಾ, ಸಿಟಿ ನೋಡಿರ್ತೀರಾ. ಇದರಲ್ಲಿ ಸ್ಪೋರ್ಟ್ಸ್ ಮೋಡ್ ನ ಹ್ಯಾವಕ್ ಅಂತ ಕರೀತಾರೆ. ಆದ್ರೆ ಹ್ಯಾವಕ್ ಮೋಡ್ ಅಲ್ಲಿ ಪರ್ಫಾರ್ಮೆನ್ಸ್ ಜಾಸ್ತಿ ಆದಾಗೂ ರೇಂಜ್ ಕಮ್ಮಿ ಆಗುತ್ತೆ. ಮುಂಚೆ ಎಲ್ಲ ನಾವು ಗಾಡಿಗಳಲ್ಲಿ ಏನ್ ಮಾಡ್ತಾ ಇದ್ವಿ, ಈ ತರ ಓಪನ್ ರೋಡ್ ಸಿಕ್ತಾಗ ಹ್ಯಾವಕ್ ಅಲ್ಲಿ ಓಡಿಸ್ತಾ ಇದ್ವಿ. ತುಂಬಾ ಟ್ರಾಫಿಕ್ ಇದ್ದಾಗ ಈಕೋ ಅಥವಾ ಸಿಟಿಯಲ್ಲಿ ಹಾಕೋತಾ ಇದ್ವಿ. ಇವಾಗ ಏನಾದ್ರೂ ನೀವು ಸ್ಮಾರ್ಟ್ IQ ಅಲ್ಲಿ ಹಾಕೊಂಡ್ ಬಿಟ್ರೆ ನೀವ್ ಹೆಂಗೆ ರೈಡ್ ಮಾಡ್ತೀರಾ ಅದ್ರ ಮೇಲೆ ಅದು ರೇಂಜ್ ಕೊಡುತ್ತೆ. ಇದರಲ್ಲಿರುವಂತ ಟ್ಯಾಂಕ್ ಡಿಸೈನ್ ಸಖತ್ತಾಗಿದೆ. ನೀವು ಕೂತಾಗ ಇಲ್ಲಿ ನೀ ಕರೆಕ್ಟ್ ಆಗಿ ಲಾಕ್ ಆಗುತ್ತೆ. ಈ ಗಾಡಿ ಆಲ್ರೆಡಿ 15 ದಿನಕ್ಕೆ 25,000 ಬುಕ್ಕಿಂಗ್ ಆಗಿದೆ. ಇವಾಗ ಇದನ್ನ ನೀವೇನಾದ್ರು ತಗೋಬೇಕು ಅಂದ್ರೆ ಎಕ್ಸ್ ಶೋರೂಮ್ ರೇಟು 1.25 ಲಕ್ಷ ಇದೆ. कुछ खरीद के देना है आपको? क्या चाहिए आपको? आइसक्रीम? आ जाओ. आपका क्या आइडिया? वो औंदिಲ್ಲ, उसका नहीं है, वो मेरा भाई है. इधर 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 ಇದು ಇದಂತೆ. ನಿಮ್ದೇನಾ ಇದು ಅಂಗಡಿ? आपका शॉप है क्या? ಅಯ್ಯೋ ಸರ್. ಓ ರೇಂಜ್ ರೋವರ್ ಬ್ರೇಕ್ ಸಕ್ಕತ್ತಾಗಿದೆ ಗುರು. ಇದು ಬೀಚಕ್ಕೆ ಹೊಡೀತು. ಇದರಲ್ಲಿ ಫ್ರಂಟ್ ಬ್ಯಾಕ್ 2 ಕಡೆನೂ ಡಿಸ್ಕ್ ಬ್ರೇಕ್ ಇದೆ. UBA ಅಂತ ಇದೆ, ಯೂನಿಫೈಡ್ ಬ್ರೇಕ್ ಅಸಿಸ್ಟ್ ಅಂತ. ಇನ್ನ ಈ ಗಾಡಿನ ಇವರು ಟಾರ್ಗೆಟ್ ಮಾಡ್ತಾ ಇರೋದು ಯಾವುದೇ ತರ ಸ್ಪೋರ್ಟ್ಸ್ ಬೈಕ್ ಓನರ್ಸ್ ಗಳಿಗಾಗ್ಲಿ ಸೂಪರ್ ಬೈಕ್ ಓನರ್ಸ್ ಗಳಿಗಾಗ್ಲಿ ಅಲ್ಲ. ಡೈಲಿ ಯೂಸ್ ಕೆಲಸ ಮಾಡೋರು, ಆಫೀಸ್ ಹೋಗೋರು, ಇವಾಗ ಕಾಲೇಜ್ ಸೇರಿರುವಂತ ಸ್ಟೂಡೆಂಟ್ಸ್ ಗಳು, ಇವರಿಗೆಲ್ಲ ಈ ಗಾಡಿ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಓಡ್ಸಕ್ಕೆ ಗಾಡಿ ಹೆವಿ ಕಂಫರ್ಟಬಲ್ ಆಗಿದೆ ಗುರು. ಇದರಲ್ಲಿರುವಂತ ಹ್ಯಾಂಡಲ್ ಬಾರ್ ಪೊಸಿಷನ್ ಜೊತೆಗೆ ಸೀಟ್, ಯೂಶಲಿ ಬೆಂಗಳೂರಲ್ಲಿ ಬ್ಯಾಕ್ ಪ್ಯಾಕ್ ಗಳನ್ನ ಹಾಕೊಂಡು ಓಡಾಡೋರು ಜಾಸ್ತಿ. ಆತರ ಇರ್ಬೇಕಾದ್ರೆ ಇಬ್ರು ಅವ್ರ ಬ್ಯಾಕ್ ಪ್ಯಾಕ್ ಗಳನ್ನ ಹಾಕೊಂಡು ಆರಾಮಾಗಿ ಹೋಗ್ಲಿ ಅಂತ ಕೊಟ್ಟಿರೋದು. ನಾವಿಬ್ರು ಒಟ್ಟಿಗೆ ಹೋಗಿ ದಿಮ್ಮಲ ರಂಗ ಅಂತ ನಾನೊಂದಮ್ಮು ನೀನೊಂದಮ್ಮು ನೀನೊಂದಮ್ಮು ನಾನೊಂದಮ್ಮು ಹೊಡ್ಕೊಂಡ್ ಬಂದ್ಬಿಡುವ. ಈ ಪರ್ಟಿಕ್ಯುಲರ್ ಮಾಡೆಲ್ ಹೆಸರು ಬಂದು ಓಬೆನ್ ರಾರ್ ಇವೋ ಅಂತ. ಇವೋ ಅಂದ್ರೆ ಇವಾಲ್ವ್ ಆಗಿರೋದು, ಒಂದು ಎವಲ್ಯೂಷನ್ ಅಂತ. ರೇಂಜ್ ಬಗ್ಗೆ ಮಾತಾಡೋದಾದ್ರೆ 180 ಅಂತ ಕ್ಲೈಮ್ ಮಾಡ್ತಾರೆ. ಆದ್ರೆ ನಾವು ಸಿಟಿಯಲ್ಲಿ ಓಡಾಡ್ಬೇಕಾದ್ರೆ ಡೈಲಿ ಯೂಸ್ ಮಾಡ್ಬೇಕಾದ್ರೆ ಆಲ್ಮೋಸ್ಟ್ 150 ತನಕ ಬರುತ್ತೆ. ಆತರ ನೀವು 150 ಕಿಲೋಮೀಟರ್ ಓಡಿಸಬೇಕು ಅಂದ್ರೆ ಮನೆಯಲ್ಲಿ 5 ಅವರ್ ಚಾರ್ಜ್ ಮಾಡಬೇಕು. ನಿಮ್ ನಸೀಬ್ ಚೆನ್ನಾಗಿದ್ದು ಫಾಸ್ಟ್ ಚಾರ್ಜರ್ ಏನಾದ್ರು ಸಿಕ್ತು ಅಂದ್ರೆ 1.5 hour ಅಲ್ಲಿ ಇದು ಫುಲ್ ಚಾರ್ಜ್ ಆಗ್ಬಿಡುತ್ತೆ. ಡೇಟೋನ ಅದು ಹೋಗಿದ್ದು ಇವ್ರು ಇಷ್ಟೊತ್ತಾಗ್ಲೇ ಎಲ್ಲಾ ಕಡೆ ಎಕ್ಸ್ಪ್ಯಾಂಡ್ ಆಗಬೇಕಿತ್ತು ನಮ್ಮ ಸ್ಟೇಟ್ ಅಲ್ಲಿ. ಎಸ್ಪೆಷಲಿ E20 ಪ್ರಾಬ್ಲಮ್ ಇದ್ದಾಗ ಇವ್ರೇನಾದ್ರು ಬೇರೆ ಬೇರೆ ಸಿಟೀಸ್ ಗಳಿಗೆ ಹೋಗಿ ಇವ್ರ ಶೋರೂಮ್ ಗಳನ್ನ ಓಪನ್ ಮಾಡಿದ್ರೆ ಗಾಡಿಗಳು ಪಕ್ಕಾ ಸೇಲ್ ಆಗುತ್ತೆ. ನಾನು ಧನವಂತ ಶ್ರೀಮಂತ ಆಗರ್ಭ ಶ್ರೀಮಂತ. ಫ್ರಂಟ್ ಅಲ್ಲಿ 100 ಸೆಕ್ಷನ್ 17 ಇಂಚ್ ವೀಲ್ ಕೊಟ್ಟಿದ್ದಾರೆ. ಬ್ಯಾಕ್ ಅಲ್ಲಿ 130 ಸೆಕ್ಷನ್ 17 ಇಂಚ್ ವೀಲ್ ಕೊಟ್ಟಿದ್ದಾರೆ. ಈ ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ರೇಕ್ ಕೊಟ್ಟಿರೋದು ಇನ್ನು ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ. ಕ್ಲಚ್ ಅಂತ ಜೋರಾಗಿ ಒತ್ಬಿಡ್ತಾ ಇದೀನಿ. ಅಯ್ಯೋ ಯಾಕೆ ಜನರೇ. ಇದ್ರ ಪೊಸಿಷನ್, ಇದ್ರ ಹ್ಯಾಂಡ್ಲಿಂಗ್, ಇದ್ರ ಡೈನಾಮಿಕ್ಸ್ ಎಲ್ಲ ಬೈಕ್ ತರಾನೇ ಫೀಲ್ ಆಗ್ತಾ ಇದೆ. ಬಟ್ ಕ್ಲಚ್ ಇರೋ ಜಾಗದಲ್ಲಿ ಬ್ಯಾಕ್ ಬ್ರೇಕ್ ಕೊಟ್ಟಿದ್ದಾರೆ. ಅದೊಂದ್ ಚೂರು ಬ್ರೈನ್ ಗೆ ಕನ್ಫ್ಯೂಸ್ ಮಾಡುತ್ತೆ. ಅದನ್ನ ಬಿಟ್ಟು ನೀವು ಓಡಿಸ್ತಾ ಅಭ್ಯಾಸ ಮಾಡ್ಕೊಂಡ್ರೆ ಒನ್ ಆಫ್ ದ ಈಸಿಯೆಸ್ಟ್ ಬೈಕ್ ಗುರು ಸಿಟಿಗಳಲ್ಲಿ ಓಡಿಸೋದಕ್ಕೆ. ಹಂಗಂತ ಇದರಲ್ಲಿ ABS ಕೊಟ್ಟಿಲ್ಲ. ಮುಂಚೆ ಇದ್ದಂತ ಓಬೆನ್ ಗಾಡಿಗಳಲ್ಲಿ ಬೆಲ್ಟ್ ಡ್ರೈವ್ ಇತ್ತು, ಇದರಲ್ಲಿ ಚೈನ್ ಡ್ರೈವ್ ಕೊಟ್ಟಿದ್ದಾರೆ. ಚೈನ್ ಡ್ರೈವ್ ಇಂದ ಒಂದು ನಿಮ್ಗೆ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ, ಇನ್ನೊಂದು ರೇಂಜ್ ಜಾಸ್ತಿ ಆಗಿದೆ.
ಸಸ್ಪೆನ್ಷನ್ ಕಂಫರ್ಟಬಲ್ ಆಗಿದೆ ಗುರು. ಇದು ಫ್ರಂಟ್ ಅಲ್ಲಿ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ರೇರ್ ಅಲ್ಲಿ ಮೋನೋ ಶಾಕ್ ಕೊಟ್ಟಿದ್ದಾರೆ. ಆಮ್ಕೆ ಆಪ್ಕಾ ಆರೋಯಿ ಆಪ್ಕಾ ಭಾವನಾ ಕಿಲೋನಾ ಕಾ ಮಿಲ್ತಾ ಇದರ್. ಕನ್ನಡ ಬರಲ್ಲ, ಬರ್ತಿಲ್ಲ, ಅದೊಂದು ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀರಾ. ಏನಣ್ಣ ನೀವು ಇಲ್ಲಿಯವರೇನಾ? ಏನೋ ಗೊಂಬೆ ಇದೆಯಾ? ಅಡುಗೆ ಸೆಟ್ಟು. ಹಾ, ಇದರಲ್ಲಿರುವಂತ ಬ್ಯಾಟ್ರಿ ಟೆಕ್ ಬಂದು LFP ಅಂತ, ಲಿಥಿಯಂ ಅಯನ್ ಫಾಸ್ಫೇಟ್ ಬ್ಯಾಟ್ರಿ. ಇದರಲ್ಲಿ ನಿಮಗೆ ರೇಂಜ್ ಜಾಸ್ತಿ ಆಗುತ್ತೆ, ಲೈಫ್ ಸೈಕಲ್ ಜಾಸ್ತಿ ಆಗುತ್ತೆ. ಜೊತೆಗೆ ಮೋಟರ್ ಸೈಕಲ್ ಅಲ್ಲಿ ಫಸ್ಟ್ ಟೈಮ್ ಓಬೆನ್ ಅವರೇ ತಂದಿದ್ದು. ಇದೇ ಸೇಮ್ ಬ್ಯಾಟ್ರಿಗಳನ್ನ ಟೆಸ್ಲಾ ಅಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ರು. ನಿಮಿಷ ಇರಿ, ನೋಡ್ಕೊಂಡ್ಬಿಡ್ತೀನಿ. ಇಲ್ಲಿ ಮೋಟರ್ ಇದೆ ಒಳಗಡೆ, ನಿಮ್ಗೆ ಕಾಣ್ತಿದ್ಯಾ? ಅಲ್ಲಿ ಅದು 9 ಕಿಲೋವ್ಯಾಟ್ ಮೋಟರ್, 110 ಕಿಲೋಮೀಟರ್ ಟಾಪ್ ಸ್ಪೀಡ್ ಹೋಗುತ್ತೆ ಗುರು. ಒಂದು ಖುಷಿ ಏನು ಅಂದ್ರೆ ನಮ್ಮ ಬೆಂಗಳೂರಲ್ಲಿ, ಅದು ಕರ್ನಾಟಕದಲ್ಲಿ ಪ್ರೊಡಕ್ಷನ್ ಆಗಿರುವಂತ ಗಾಡಿ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಎಲೆಕ್ಟ್ರಿಕ್ ಗಾಡಿಗಳು ಬಂದಾಗ್ಲೂ ಇವಾಗ್ಲೂ ನೋಡಿದ್ರೆ ಕ್ವಾಲಿಟಿಯಲ್ಲಿ ಆಗಿರ್ಬೋದು, ಅಫೋರ್ಡಬಿಲಿಟಿಯಲ್ಲಿ ಆಗಿರ್ಬೋದು, ರೇಂಜ್ ಅಲ್ಲಿ ಆಗಿರ್ಬೋದು, ಸರ್ವಿಸ್ ಅಲ್ಲಿ ಆಗಿರ್ಬೋದು ತುಂಬಾನೇ ಇಂಪ್ರೂವ್ಮೆಂಟ್ಸ್ ಆಗಿದೆ. ಓ ಮಳೆ 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 ಬಂದ್ರು ಏನ್ ತಲೆ ಕೆಡಿಸ್ಕೋಬೇಡಿ, ಇದು ವಾಟರ್ ಪ್ರೂಫ್, IP68 ರೇಟಿಂಗ್ ಇದೆ. ಆದ್ರೆ ನನ್ನ ಕ್ಯಾಮ್ರಾಗಿಲ್ಲ. ಕಲರ್ ಸಕಲಾಗಿದೆ ಗುರು ಇದು. ಇದರಲ್ಲಿ ಇವಾಗ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರುತ್ತೆ, ಇಲ್ಲೊಂದು ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಬರುತ್ತೆ. ಇದನ್ನ ನೋಡಿದ್ರೆ ನಿಮಗೆ ಬೇರೆ ಗಾಡಿಗಳು ನೆನಪಾಗ್ಬೋದು. ನೀವು ಗಾಬರಿ ಪಡಬೇಡಿ, ನಿಮ್ಮ ಹೆಸರು ಎಲ್ಲೂ ತರಲ್ಲ. ಒಂದು ದಿನಕ್ಕೆ ಹ್ಯಾವಕ್ ಮಾಡಲ್ ಹಾಕೊಂಡು ಉಜ್ಜಾಡಿದ್ರು 100 ಕಿಲೋಮೀಟರ್ ಮಿನಿಮಮ್ ಓಡಿಸಬಹುದು. ಈ ತರ ಗಾಡಿಗಳನ್ನ ಸಿಟಿ ಒಳಗಡೆ ಓಡಿಸಕ್ಕೆ ತಗೊಂಡ್ರೆ ನಿಮ್ಗೆ ಅಷ್ಟು ರೇಂಜ್ ಆಂಗ್ಸೈಟಿ ಇರೋದಿಲ್ಲ. ಬ್ಯಾಟ್ರಿ ಖಾಲಿ ಆಗೋಯ್ತು ಗುರು ಗೋಪ್ರೋದು. ಆದ್ರೆ ಇದು ಇಷ್ಟು ಬೇಗ ಬ್ಯಾಟ್ರಿ ಖಾಲಿ ಆಗೋದಿಲ್ಲ, ಇನ್ನು 89% ಚಾರ್ಜ್ ಇದೆ. ಇನ್ ಸ್ವಲ್ಪ ದಿನಕ್ಕೆ ಮೋಸ್ಟ್ಲಿ ಗಾಡಿಗಳಿಗೂ ಪವರ್ ಬ್ಯಾಂಕ್ ಬಂದ್ಬಿಡುತ್ತಾ ಅಂತ. ಎಂತ ಥಾಟ್ ಇದು. ಇದರಲ್ಲಿ ನಿಮಗೆ 2 ಕಡೆ ಸ್ಟೋರೇಜ್ ಆಪ್ಷನ್ ಬರುತ್ತೆ, ಒಂದು ಫ್ಯೂಯಲ್ ಟ್ಯಾಂಕ್, ಒಂದು ಮುಂದೆ, ಒಂದು ಸೀಟ್ ಕೆಳಗಡೆ. ಎಷ್ಟು ಜಾಗ ಇದೆ ನೋಡಿ ಒಳಗಡೆ. ಯೂಶಲಿ ಸ್ಕೂಟಿಗಳಲ್ಲಿ ಡೆಪ್ತ್ ಇರುತ್ತೆ, ಇದರಲ್ಲಿ ಲೆಂತ್ ಇದೆ. ಚಾರ್ಜರ್ ಇದೆ ಕಣೋ ಇಲ್ಲಿ. ಯಾವ ಚಾರ್ಜರ್ ಇದು? ಬೈಕ್ ಚಾರ್ಜರ್. ಓ ಇಲ್ಲಿ ಕೊಟ್ಟಿದಾರಲ್ಲ. ಎಷ್ಟು ಜಾಗ ಆಯ್ತು ಇಲ್ಲಿ? ಇನ್ನೊಂದು 4 ಇಟ್ಬಿಡು. ನೀಟ್ ಎಕ್ಸಾಮ್ ಪ್ರೊಟೆಸ್ಟ್ ಆಗ್ತಾ ಇದೆ, ಇನ್ನೊಂದಷ್ಟು ಸ್ಕ್ಯಾಮ್ ಗಳಾಗ್ತಾ ಇದೆ. ಅದ್ರ ಮಧ್ಯೆ ಒಂದು ಮೇಜರ್ ಇಶ್ಯೂ ಏನಾಗ್ತಾ ಇರೋದು ಅಂದ್ರೆ E20. ನಾನು ಪರ್ಸನಲಿ ಎಲೆಕ್ಟ್ರಿಕ್ ಗಾಡಿಗಳನ್ನ ಹೇಟ್ ಮಾಡ್ತಾ ಇದ್ದೆ, ಆದ್ರೆ ಇವಾಗ ಸಿಚುವೇಶನ್ ಹಿಂಗಿರೋದ್ರಿಂದ ನಮ್ಮನೆಯಲ್ಲೇನೆ 3 ಎಲೆಕ್ಟ್ರಿಕ್ ಗಾಡಿ ಇದೆ. ನಾನು ಏನಕ್ಕೆ ಇವತ್ತು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಈ ಗಾಡಿ ವಿಡಿಯೋ ಸಿಗೋದು ತುಂಬಾನೇ ಕಷ್ಟ. ಬೇರೆ ಬ್ರ್ಯಾಂಡ್ ಅಲ್ಲಿ ಬೇರೆ ಎಲೆಕ್ಟ್ರಿಕ್ ಗಾಡಿಗಳದ್ದು ವಿಡಿಯೋಗಳು ಸುಮಾರು ಓಡಾಡ್ತಾ ಇದೆ ಮಾರ್ಕೆಟ್ ಅಲ್ಲಿ, ಆದ್ರೆ ಈ ಗಾಡಿದು ಅಷ್ಟು ಪ್ರಮೋಷನ್ ಆಗ್ತಾ ಇಲ್ಲ. ಈ ಗಾಡಿದ ಅಷ್ಟು ವಿಡಿಯೋಗಳನ್ನು ಕೂಡ ನಾನು ನೋಡಿಲ್ಲ. ಯಾವ್ದಾದ್ರು ಒಂದು ಪ್ರಾಡಕ್ಟ್ ನ ಫೋರ್ಸ್ಫುಲಿ ಸೇಲ್ ಮಾಡಬೇಕು ಅಂದ್ರೆ ಮಾತ್ರ ಜನ ಪ್ರಮೋಷನ್ ಮಾಡಿಸೋದು. ಆದ್ರೆ ಈ ಗಾಡಿನ ಫೋರ್ಸ್ಫುಲಿ ಜನರು ಕುತ್ತಿಗೆ ಹಿಡ್ಕೊಂಡು ಸೇಲ್ ಮಾಡಿಸುವಂತ ಅವಶ್ಯಕತೆನೇ ಇಲ್ಲ. ಸದ್ಯಕ್ಕೆ ಇಂಡಿಯಾದಲ್ಲಿ ಜಾಸ್ತಿ ಡಿಮ್ಯಾಂಡ್ ಅಲ್ಲಿ ಇರುವಂತ ಗಾಡಿ ಇದು. ಪ್ರಪಂಚ ತಲೆಕೆಳಗಾರು ಸರಿ, ಇವತ್ತು ರಾತ್ರಿ ಅವಳು ಬೇಕು. ಇದೊಂಥರ ನೋ ನಾನ್ ಸೆನ್ಸ್ ಗಾಡಿ ಗುರು. ಒಂದು ಪರ್ಪಸ್ ಗೆ ಬಿಲ್ಡ್ ಮಾಡಿದ್ದಾರೆ, ಡೈಲಿ ಕಮ್ಯೂಟ್ ಗಳು ಅಫೋರ್ಡೆಬಲ್ ಆಗಿರ್ಬೇಕು ಅಂತ. ಮೈಸೂರಲ್ಲಿ ಸುಮಾರು ಎಲೆಕ್ಟ್ರಿಕ್ ಗಾಡಿಗಳನ್ನ ನೋಡ್ತಾ ಇದೀನಿ. ಬೆಂಗಳೂರಲ್ಲಂತೂ ಜನ ಗಾಡಿ ಬಿಡಿ ಕಾರ್ಗಳನ್ನ, ಇಲ್ಲಿ ನೋಡಿ 1 ಕೋಟಿ ರೂಪಾಯಿ ಎಲೆಕ್ಟ್ರಿಕ್ ಮರ್ಸಿಡೀಸ್, ಅಲ್ಲೊಂದು ಎಲೆಕ್ಟ್ರಿಕ್ ವಿಂಡ್ಸರ್, ಇಲ್ಲೊಂದು ಹ್ಯಾರಿಯರ್ EV, ಇಲ್ಲಿ ನೋಡಿ ಟಾಟಾ EV. ಸುಮ್ನೆ ಈ ತರ ಒಂದು ರೋಡ್ ಅಲ್ಲಿ ಹೋದ್ರೇನೆ ಎಷ್ಟು EV ಕಾರ್ಗಳು ನನಗೆ ಕಾಣ್ತಿದೆ ಅಂತ. ಒಂದು ಟೈಮ್ ಅಲ್ಲಿ ನಾವೆಲ್ಲ ಸೇರ್ಕೊಂಡು EV ಗಾಡಿಗಳನ್ನ ಅಪೋಸ್ ಮಾಡ್ತಾ ಇದ್ವಿ, ಪೆಟ್ರೋಲ್ ಗಾಡಿಗಳು ಓಡಿಸಿ ಅಂತ. ಆದ್ರೆ ಇವಾಗ ಆ ಮಾತ್ರ ಹೇಳ್ಬಿಟ್ಟು ಪೆಟ್ರೋಲ್ ಗಾಡಿಗಳನ್ನ ಜರ ತಗೊಂಡ್ರು ಅದನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡಕ್ಕೂ ಆಗೋದಿಲ್ಲ ಅವ್ರಿಗೆ. ಟೈಮು ಎಷ್ಟು ಬೇಗ ಓಡ್ತಾ ಇದೆ ಅಂದ್ರೆ, ಇವಾಗ ಒಂದು 5-6 ವರ್ಷದ ಮುಂಚೆ EV ಇಸ್ ದ ಫ್ಯೂಚರ್ ಅಂತಿದ್ರು ಜನ. ಇವಾಗ ನಾವು ಆಲ್ರೆಡಿ ಫ್ಯೂಚರ್ ಅಲ್ಲೇ ಬದುಕ್ತಾ ಇದೀವಿ. ಇದು ಯಾವತ್ತೋ ಗೊತ್ತು ಸರ್ ನನಗೆ. ಇಷ್ಟು ಗ್ಲೂಮಿ ವೆದರ್ ಅಲ್ಲೂ ಎದ್ದು ಕಾಣಿಸ್ತಾ ಇರೋದೇನ್ ಗೊತ್ತಾ? ಇದ್ರಲ್ಲಿ ಇರುವಂತ TFT ಸ್ಕ್ರೀನ್. ಇದರಲ್ಲಿ ಮೊಬೈಲ್ ಕನೆಕ್ಟಿವಿಟಿ ಇದೆ, ಕಾಲ್ಸ್ ಬಂದ್ರೆ ಟೆಕ್ಸ್ಟ್ ಬಂದ್ರೆ ನೋಟಿಫಿಕೇಶನ್ ಬರುತ್ತೆ, ನ್ಯಾವಿಗೇಷನ್ ಮಾಡ್ಕೋಬಹುದು. ಈ ಸೆಗ್ಮೆಂಟ್ ಅಲ್ಲಿ ಪ್ರಾಬಬ್ಲಿ ನಾನ್ ನೋಡಿರುವಂತ ಫಸ್ಟ್ TFT ಸ್ಕ್ರೀನ್ ಇದು. ಬಟ್ ಸ್ಟಿಲ್ ಇದನ್ನೆಲ್ಲ ನಿಮ್ಗೆ 1.25 ಲಕ್ಷಕ್ಕೆ ಇವರು ಕೊಡ್ತಾ ಇದಾರೆ ಅಂದ್ರೆ ಆಶ್ಚರ್ಯ. ಈ ಗಾಡಿನಲ್ಲಿ ಇನ್ನೊಂದೇನ್ ಗೊತ್ತಾ, ಫಾಲ್ ಅಲರ್ಟ್ ಅಂತ ಇದೆ. ನೀವೇನಾದ್ರೂ ಗಾಡಿ ಓಡಿಸ್ಬೇಕಾದ್ರೆ ಬಿದ್ಬಿಟ್ರಿ ಅಂತ ಅನ್ಕೊಳ್ಳಿ, ಇದಕ್ಕೆ ನೀವು ಯಾರ್ದಾದ್ರೂ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಹಾಕಿದ್ರೆ ಅವ್ರಿಗೆ ಅಲರ್ಟ್ ಹೋಗುತ್ತೆ, ಕಾಲ್ ಎತ್ಕೊಂಡ್ಬಿಟ್ಟು ನೀವು ರೋಡ್ ಮೇಲೆ ಅಂತ. ನೀವುಗಳೆಲ್ಲ ಬಾಯ್ಸ್ ಏನ್ ಮಾಡಬಹುದು ಗೊತ್ತಾ, ಈ ಗಾಡಿಗೆ ನಿಮ್ ಗರ್ಲ್ ಫ್ರೆಂಡ್ಸ್ ನಂಬರ್ ಹಾಕ್ಬಿಟ್ಟು ಬಿದ್ಬಿಡಿ, ಮೆಸೇಜ್ ಹೋಗ್ಲಿ ಹಿ ಹ್ಯಾಸ್ ಫಾಲನ್ ಫಾರ್ ಯು ಅಂತ. ಎಷ್ಟು ಕ್ರಿಂಜ್ ಆಗಿತ್ತಲ್ವಾ ಜೋಕು. ಹೆಂಗೆ ಇಲ್ಲಿ ನಿಮ್ದು ಸೇಲ್ಸ್ ಎಲ್ಲ ನಡೆಯುತ್ತಾ? ಆರಾಮಾಗಿ ಆಗುತ್ತಾ ಜೀವನ ಇಲ್ಲಿ? ಈಗ ತೆಗೆದ್ರೆ ಎಲ್ಲ ಹಾಕೋತೀರಾ? 20 ವರ್ಷದಿಂದ ಇಲ್ಲೇ ಇದ್ದೀರಾ? ಧರ್ಮದ ವಿಚಾರದಲ್ಲಿ ಇಷ್ಟೊಂದೆಲ್ಲ ಗಲಾಟೆ ಮಾಡೋ ಜನ ಒಂದೇನು ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾವು ಧರ್ಮನ್ ಬಿಟ್ರು ಧರ್ಮ ನಮ್ಮನ್ ಬಿಡಲ್ಲ. ಧರ್ಮನ ನಾವು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಅಣ್ಣ ನೀನು ಲೆಫ್ಟ್ ಹೋಯ್ತಿದ್ಯಾ ರೈಟ್ ಹೋಯ್ತಿದ್ಯಾ ಅಣ್ಣ ನೀನು? BMTC ಹಿಪೋಕ್ರಸಿ ಪದದ ಏನಾದ್ರು ಅರ್ಥ ಗೊತ್ತಾಗಬೇಕು ಅಂದ್ರೆ ಈ BMTC ಬಸ್ಗಳನ್ನ ನೋಡಿ ಗೊತ್ತಾಗುತ್ತೆ. ನಡುವೆ ಅಂತರವಿರಲಿ ಅಂತ ಹಾಕಿರ್ತಾರೆ, ಅವರೇ ಬಂದ್ ಗುಮ್ತಾರೆ. ಅಪಘಾತಕ್ಕೆ ಅವಸರವೇ ಕಾರಣ ಅಂತ ಹಾಕ್ತಾರೆ, ಅವರೇ ರೋಡ್ ಮೇಲೆ ಫಾರ್ಮುಲಾ 1 ಆಡ್ತಾ ಇರ್ತಾರೆ. ಹಿಪೋಕ್ರಸಿ ಕಿ ಭಿ ಸೀಮಾ ಹೋತಿ ಹೈ.